ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ SBI ATM ಪಿನ್ನ ಯಾವ ರೀತಿ ಜನರೇಷನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ಏನೇನೆಂದರೆ ಅಕೌಂಟ್ ನಂಬರ್ ಬೇಕು, ನಿಮ್ಮ ಅಕೌಂಟ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಬೇಕು. ನಿಮಗೆ ಹತ್ತಿರ ಇರೋ SBI ATM ಮಷೀನ್ಗೆ ಹೋಗಿ ATM ಕಾರ್ಡ್ ಇನ್ಸರ್ಟ್ ಮಾಡಿದ ತಕ್ಷಣ ಎರಡು ಆಪ್ಷನ್ ಬರುತ್ತೆ, ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್. ಇದರಲ್ಲಿ ಡೊಮೆಸ್ಟಿಕ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಪ್ಷನ್ ಬರುತ್ತೆ, ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ ಜನರೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ, ಪಿನ್ ಜನರೇಷನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಅಕೌಂಟ್ ನಂಬರ್ ಅಂತ ಕೇಳುತ್ತೆ, ಅಕೌಂಟ್ ನಂಬರ್ನ ಎಂಟರ್ ಮಾಡಿ. ಪ್ರೆಸ್ ಇಫ್ ಕರೆಕ್ಟ್ ಅಂತ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲೀಸ್ ಎಂಟರ್ ಯುವರ್ 10 ಡಿಜಿಟ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ, ನಿಮ್ಮ ಅಕೌಂಟ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಪ್ರೆಸ್ ಇಫ್ ಕರೆಕ್ಟ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು SMS ಬರುತ್ತೆ, ಆ SMS ಅಲ್ಲಿ ಅವರು ಒಂದು ಟೆಂಪರರಿ ಪಿನ್ನ ಕಳಿಸಿರ್ತಾರೆ, ಅದನ್ನು ನೀವು ಮತ್ತೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು SMS ಬಂದಿರುತ್ತೆ. ಈ SMS ಅಲ್ಲಿ ಕಾರ್ಡ್ ಎಂಡಿಂಗ್ ನಂಬರ್ ಅಂತ ಇದೆಯಲ್ಲ, ಇದರ ಕೆಳಗಡೆ ಒಂದು ಪಿನ್ ಇದೆ ನೋಡಿ, 3215 ಅಂತ ಇದೆಯಲ್ಲ, ಇದೇ ಟೆಂಪರರಿ ಪಿನ್ ಆಗಿರುತ್ತೆ. ಇದನ್ನು ನೀವು ಮತ್ತೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ATM ಕಾರ್ಡ್ ಇನ್ಸರ್ಟ್ ಮಾಡಿ, ಇಲ್ಲಿ ಡೊಮೆಸ್ಟಿಕ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಂಕಿಂಗ್ ಆಪ್ಷನ್ ಇದೆಯಲ್ಲ, ಬ್ಯಾಂಕಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪಿನ್ ಚೇಂಜ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಪಿನ್ ಚೇಂಜ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದಾದ್ರೂ 2 ನಂಬರ್ನ ಹಾಕಿ, 25 ಅಂತ ಹಾಕಿ, ಯಾವುದಾದ್ರೂ 2 ನಂಬರ್ನ ಹಾಕಿ. ಪ್ಲೀಸ್ ಎಂಟರ್ ಯುವರ್ ಕರೆಂಟ್ ಪಿನ್ ಅಂತ ಕೇಳುತ್ತೆ, ನಿಮಗೆ SMS ಅಲ್ಲಿ ಬಂದಿರುತ್ತಲ್ಲ ಆ ಪಿನ್ನ ಇಲ್ಲಿ ಹಾಕಬೇಕು. ಆಮೇಲೆ ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ನ್ಯೂ ಪಿನ್ ಅಂತ ಕೇಳುತ್ತೆ, ನ್ಯೂ ಪಿನ್ನ ನಿಮಗೆ ಇಷ್ಟವಾದ 4 ಡಿಜಿಟ್ ಪಿನ್ನ ಹಾಕಿ. ಮತ್ತು ಇಲ್ಲಿ ಎಂಟರ್ ಅಂತ ಕೇಳುತ್ತೆ, ಎಂಟರ್ ಮಾಡಿ. ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಮಾಡಿ ನೀವು ಹೊಸ SBI ATM ಪಿನ್ನ ಜನರೇಷನ್ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.